ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯ ಸರ್ಕಾರವನ್ನ ಎದುರಿಸುವಲ್ಲಿ ವಿಫಲವಾಯ್ತ ಬಿಜೆಪಿ ಅನ್ನೋ ಪ್ರಶ್ನೆ. 2ನೇ ವರ್ಷದ ಸಾಧನಾ ಸಮಾವೇಶವನ್ನ ನಡೆಸ್ತಾ ಇರುವಂತಹ ರಾಜ್ಯ ಸರ್ಕಾರ ಮೇ 20ರಂದು ಸರ್ಕಾರದಿಂದ ವಿಜಯನಗರದಲ್ಲಿ ಸಾಧನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸಾಲು ಆರೋಪಗಳ ನಡುವೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಬಿಜೆಪಿ ವಿಫಲ ಆಗಿದೆಯಾ? ಇತ್ತ ಸರ್ಕಾರದ ವೈಫಲ್ಯ ಎತ್ತಿ ಹಿಡಿಯೋದ್ರಲ್ಲಿ ಬಿಜೆಪಿ ವಿಫಲ ಆಗಿದೆ. ಬಿಜೆಪಿ ಯಾವ್ಯಾವ್ದ್ರಲ್ಲಿ ವಿಫಲ ಆಗಿದೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. 2 ವರ್ಷ ಅಧಿಕಾರವನ್ನು ಪೂರ್ಣ ಮಾಡಿರುವಂತ ಖುಷಿಯಲ್ಲಿ, ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತಂದಿರುವಂತ ಹೆಮ್ಮೆಯಲ್ಲಿ, ಜನರಿಗೆ ತಾವು ರೀಚ್ ಆಗಿದ್ದೀವಿ ಅನ್ನುವಂತ ಖುಷಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆದರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ, ಸರ್ಕಾರವನ್ನ ಮುಜುಗರ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ವಿಫಲ ಆಗಿದ್ಯಾ ಅನ್ನೋದೊಂದು ಪ್ರಶ್ನೆ ಇದೇ ಸಂದರ್ಭದಲ್ಲಿ ಕಾಡ್ತಾ ಇರೋದು. ಅನೇಕ ವಿಚಾರಗಳು ಕಾಂಗ್ರೆಸ್ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಅಸ್ತ್ರಗಳಾಗಿ ಬಿಜೆಪಿಗೆ ಸಿಗತ್ತೆ. ಆದರೆ ಅದನ್ನ ಹೇಗೆ ಬಳಕೆ ಮಾಡಿಕೊಂಡ್ರು ಅನ್ನೋದನ್ನ ನೋಡಿದಾಗ ಎಲ್ಲ ಬಳಕೆಯಲ್ಲೂ ಕೂಡ ವಿಫಲ ಆಗಿದೆ. ಹಾಗಿದ್ರೆ ಬಿಜೆಪಿ ಯಾವ್ದ್ಯಾವ್ದ್ರಲ್ಲಿ ವಿಫಲ ಆಯಿತು, ಏನೆಲ್ಲ ಮಾಡಬಹುದಿತ್ತು, ಏನೆಲ್ಲ ವಿಫಲ ಪ್ರಯತ್ನಗಳಾಗಿದೆ, ಇದನ್ನು ಗಮನಿಸೋದಾದ್ರೆ ಬೆಲೆಗೇರಿಕೆ ಅಸ್ತ್ರ ಹೋರಾಟದಲ್ಲಿ ಸರ್ಕಾರಕ್ಕೆ ಟಕ್ಕರ್ ನೀಡೋದಕ್ಕೆ ಸಾಧ್ಯನೇ ಆಗಲಿಲ್ಲ ಇವ್ರುಗಳಿಗೆ. ಗುತ್ತಿಗೆ ಕಮಿಷನ್ ಆರೋಪ ಹೇಳಿಕೆಗಷ್ಟೇ ಸೀಮಿತ ಆಯಿತು. ಗುತ್ತಿಗೆ ಕಮಿಷನ್ ಅನ್ನುವಂಥ ಒಂದು ದೊಡ್ಡ ಆರೋಪವನ್ನ ಮಾಡಿದ್ರು, ಆದರೆ ಅದನ್ನ ಹೇಳಿಕೆಯಲ್ಲಿಯೇ ಮುಗಿಸ್ಬಿಟ್ರು. ಹೋರಾಟವೂ ಮಾಡಲಿಲ್ಲ, ಅದರ ಎಫೆಕ್ಟ್ ಈ ಸರ್ಕಾರಕ್ಕೂ ಕೂಡ ಆಗಲೇ ಇಲ್ಲ. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸರ್ಕಾರವನ್ನ ಕಟ್ಟು ಹಾಕುವಲ್ಲಿ ಬಿಜೆಪಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಸಾಕಷ್ಟು ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ಹದಗೆಟ್ಟುವಂಥ ಘಟನೆಗಳು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಆಯಿತು. ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅನ್ನುವಂಥ ವಿಚಾರ ಪ್ರಸ್ತಾಪವೂ ಆಯಿತು. ಆದರೆ ಈ ವಿಚಾರದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಬಿಜೆಪಿ ವಿಫಲ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಕಾಂಗ್ರೆಸ್ ಬಹಳ ಖುಷಿಲಿದೆ, 2 ವರ್ಷ ಪೂರ್ಣ ಮಾಡಿದ್ದೀವಿ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಟ್ ಇದೇ ಸಂದರ್ಭದಲ್ಲಿ ಬಿಜೆಪಿ ಯಾವೆಲ್ಲ ರೀತಿಯಾಗಿ ವಿಫಲ ಆಗಿದೆ ಈ ಸರ್ಕಾರವನ್ನು ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಅಂತ? ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ ಈ ಹಿನ್ನೆಲೆಯಲ್ಲಿ ಬೃಹತ್ ಸಮಾವೇಶಗಳನ್ನ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧವಾಗ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಬಿಜೆಪಿ ವಿಪಕ್ಷಗಳು ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಲು ವಿಫಲ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಒಂದು ಕಡೆ ವಿಪಕ್ಷಗಳ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಆರೋಪಗಳು ಕೇಳಿಬರ್ತಾ ಇದೆ. ಆ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ವಿಪಕ್ಷಗಳು ಇನ್ನಷ್ಟು ಹೆಚ್ಚಿನ ಆಕ್ಟಿವ್ ಆಗದೆ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಲು ಸಂಪೂರ್ಣ ವಿಫಲ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂತದ್ದು. ಒಂದು ಕಡೆ 2 ವರ್ಷದ ಸಾಧನಾ ಸಮಾವೇಶ ಮಾಡ್ತಿರುವ ಸರ್ಕಾರ, ಮತ್ತೊಂದು ಕಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅಥವಾ ಕಟ್ಟಿ ಹಾಕೋದಕ್ಕೆ ವಿಫಲವಾದಂತಹ ವಿಪಕ್ಷಗಳು. ಜೊತೆಗೆ ಅಂದ್ರೆ ಈ ಸಾಕಷ್ಟು ಸರ್ಕಾರದ ವಿರುದ್ಧ ಆರೋಪಗಳ ಕೇಳಿಬಂದು ಅದರಲ್ಲಿ ಪ್ರಮುಖವಾಗಿ ಸಾವು ಬಾಣಂತಿಯರ ಸಾವು. ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳು ಒಂದಿಷ್ಟು ಸದನದಲ್ಲಿ ಹೆಚ್ಚಿನ ಹೋರಾಟವನ್ನ ಮಾಡುದು, ಸದನ ಹೊರಗೂ ಕೂಡ ಹೋರಾಟ ಮಾಡುದು. ಆದ್ರೆ ಅಂದುಕೊಂಡಂತೆ ಯಶಸ್ವಿಯಾಗಿ ತಮ್ಮ ಹೋರಾಟವನ್ನ ಪರಿಪೂರ್ಣಗೊಳಿಸಲು ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಆರೋಪಗಳು ಕೂಡ ಕೇಳಿಬರ್ತಾ ಇರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಬೆಲೆ ಏರಿಕೆ ನೀತಿ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದಂತಹ ಬಿಜೆಪಿ ಯಾಕೆ ಸೈಲೆಂಟ್ ಆಯ್ತು ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಜನಾಕ್ರೋಶ ರಾಜ್ಯಾದ್ಯಂತ ಜನಾಕ್ರೋಶ ಮಾಡ್ತಾ ಇದೆ. ಆದ್ರೆ ಸರ್ಕಾರದ ಮೇಲೆ ಒತ್ತಡ ಹಾಕಲು ಪದೇ ಬಿಜೆಪಿ ನಾಯಕರು ವಿಫಲ ಆಗ್ತಾ ಇದ್ದಾರೆ. ಒಂದು ಕಡೆ ಎಡವಟ್ಟಾಗಿರೋದು ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆ ವಿರುದ್ಧ ಬೆಲೆ ಏರಿಕೆಯನ್ನ ಮಾಡಿತ್ತು. ಆ ಬೆಲೆ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರ ಬೀದಿಗಿಳಿದು ಹೋರಾಟ ಮಾಡಿತ್ತು. ಒಂದಿಷ್ಟು ಅಂದುಕೊಂಡಂತೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ತನ್ನ ಆಕ್ರೋಶವನ್ನು ಹೊರಹಾಕಿತ್ತು. ಆದ್ರೆ ಬಿಜೆಪಿ ಬೆಲೆ ಏರಿಕೆ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಿದ್ರು ಕೂಡ ಒಂದಿಷ್ಟು ಒತ್ತಡವನ್ನ ಸರ್ಕಾರದ ಮೇಲೆ ಹಾಕಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಾಗ್ಲಿ ಅಥವಾ ಬೆಲೆ ಏರಿಕೆಯಿಂದ ಒಂದ್ ಸ್ವಲ್ಪ ಹಿಂದೆ ಸರಿಯುವಂತ ಮಾಡೋದಕ್ಕೆ ಯಶಸ್ವಿಯಾಗಲು ವಿಫಲ ಆಗಿರೋದು. ಇದನ್ನ ಹೊರತುಪಡಿಸಿದ್ರೆ ಕಾನೂನು ಸುವ್ಯವಸ್ಥೆಯನ್ನು ಕೂಡ ಈಗಾಗಲೇ ರಾಜ್ಯಾದ್ಯಂತ ಹಲವು ಕಡೆ ಕೆಲ ಕಡೆ ಪೊಲೀಸ್ ಸ್ಟೇಷನ್ಗಳ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಕೂಡ ಗೃಹ ಸಚಿವರ ಮೇಲೆ ಒತ್ತಡ ಹಾಕೋದಕ್ಕೆ ಅಥವಾ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ
ಆ ಒತ್ತಡ ಹಾಕೋದಕ್ಕೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು. ಇದನ್ನು ಹೊರತುಪಡಿಸದೆ ಅಂದ್ರೆ ಈ ಎಲ್ಲ ವಿಪಕ್ಷಗಳ ಒಂದು ಹಿನ್ನಡೆಗೆ ಅಥವಾ ವಿಪಕ್ಷಗಳ ಒಂದು ವಿಫಲತೆಗೆ ಪ್ರಮುಖ ಕಾರಣ ನೋಡೋದಾದ್ರೆ ಒಂದು ಪಕ್ಷದ ಆಂತರಿಕ ಒಂದು ಏನು ಭಿನ್ನಾಭಿಪ್ರಾಯಗಳು. ಯಾಕೆಂದ್ರೆ ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಸಾಕಷ್ಟು ಒಂದು ಹೋರಾಟಗಳು ಒಂದು ಟೀಮ್ ಮಾಡ್ತಾ ಇದೆ. ಮತ್ತೊಂದು ಕಡೆ ತಾನೇ ಏನು ಈ ಬಿಜೆಪಿ ವಲಯದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ನಾಯಕರು ಪದೇ ಹೋಗಿ ಕೇಂದ್ರ ನಾಯಕರಿಗೆ ಪದೇ ಹೋಗಿ ದೂರುಗಳನ್ನ ನೀಡ್ತಾ ಇರುವಂತದ್ದು. ಈ ಎಲ್ಲವೂ ಕೂಡ ಅಂದ್ರೆ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳೇ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕಡಿವಾಣ ಆಗ್ತಾ ಎಂಬ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರುವಂತದ್ದು ನೀತಿ. ಸ್ವಾಮಿ, ಈಗ ಬಿಜೆಪಿ ಈ ಹಿಂದೆ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಮಾಡಿತ್ತು. ಬಟ್ ಎಲ್ಲವೂ ಕೂಡ ವಿಫಲ ಯತ್ನ. ಕೆಲವೊಂದು ಕಡೆಯಲ್ಲಿ ಬಿಜೆಪಿಯಲ್ಲೇ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಇದ್ದಿದ್ದು, ಭಿನ್ನಾಭಿಪ್ರಾಯ ಇದ್ದಿದ್ದು, ಬಣ ಬಡಿದಾಟ ಆಗಿದ್ದಿದ್ದು, ಇದೆಲ್ಲವೂ ಕೂಡ ಕಾರಣ ಆಯ್ತಾ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದ್ರಲ್ಲಿ ವಿಫಲ ಅಂತ? ಖಂಡಿತ ಒಂದು ಏನು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ತಮ್ಮ ಯಶಸ್ವಿಯಾದ ಒಂದು ಹೋರಾಟವನ್ನ ಮಾಡಿತ್ತು. ಜೊತೆಗೆ ಮೈತ್ರಿ ಪಕ್ಷವಾದ ಜೆಡಿಎಸ್ ನಾಯಕರು ಕೂಡ ಈ ಮೂಢ ಹೋರಾಟದಲ್ಲಿ ಕೈ ಜೋಡಿಸಿದ್ರು. ಬೆಂಗಳೂರಿಂದ ಮೈಸೂರಿವರೆಗೆ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಮುಜುಗರ ಆಗುವಂತೆ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುವಂತೆ ಮಾಡಿದ್ದು ಇದೇ ಬಿಜೆಪಿ ನಾಯಕರು. ಯಶಸ್ವಿಯಾದಂತಹ ಒಂದು ಪಾದಯಾತ್ರೆಯನ್ನ ಮಾಡಿದ್ರು, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಜೊತೆಗೆ ಸಚಿವರ ತಲೆದಂಡವೂ ಕೂಡ ಆಯ್ತು. ಈ ಎಲ್ಲ ಬೆನ್ನಲ್ಲೇ ಮೂಢ ಹೋರಾಟವನ್ನ ಬಿಟ್ರೆ ಇನ್ನು ಉಳಿದ ಹೋರಾಟಗಳಲ್ಲಿ ಅಷ್ಟೊಂದು ಯಶಸ್ವಿಯಾಗಿ ಹೋರಾಟ ಮಾಡೋಕೆ ಬಿಜೆಪಿ ಮುಂದಾಗ್ತಾ ಇಲ್ಲ. ಜೊತೆಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ನೋಡ್ತಾ ಇರೋ ಸಂದರ್ಭದಲ್ಲಿ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳೇ ಇದಕ್ಕೆ ಕಾರಣ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಬಾಣಂತಿಯರ ಸಾವು ವಿಚಾರದಲ್ಲಿ ಬಿಜೆಪಿ ತನ್ನ ಹೋರಾಟವನ್ನ ಮುಂದುವರಿಸಿತ್ತು. ಆದ್ರೆ ತಾರ್ಕಿಕ ಅಂತ್ಯ ಕಾಣಿಸುವುದಲ್ಲಿ ಬಿಜೆಪಿ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು. ಹಾಗೆ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳ ಹೊಡೆತ ಬಿಜೆಪಿ ನಾಯಕರೇ ಸಾಕಷ್ಟು ಹಿನ್ನಡೆ ಆಗೋದಕ್ಕೆ ಪ್ರಮುಖ ಕಾರಣ ಆಗಿರುವಂತದ್ದು. ಒಂದು ಕಡೆ ಯತ್ನಾಳ ಬಣದಿಂದ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನೋದು, ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ದೂರು ಹಾಗೂ ಯತ್ನಾಳ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರ ಪರ ಇರುವಂತಹ ಒಂದು ಬಣದಿಂದ ಸಾಕಷ್ಟು ಸುದ್ದಿಗೋಷ್ಠಿಗಳನ್ನ ನಡೆಸಿ ಪದೇ ಒಂದು ಹೋರಾಟಗಳನ್ನ ಮಾಡ್ತಾ ಇರುವಂತದ್ದು. ಈ ಎಲ್ಲವೂ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಈ ಲೆಕ್ಕಾಚಾರಗಳೇ ಕಾಂಗ್ರೆಸ್ನ ಕಟ್ಟಿ ಹಾಕೋದಕ್ಕೆ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಕೇಳಿ ಬಂದಾಗ್ಲೂ ಕೂಡ ಕಟ್ಟಿ ಹಾಕೋದಕ್ಕೆ ಸಂಪೂರ್ಣ ವಿಫಲ ಆಗ್ತಾ ಇರುವಂತದ್ದು. ಮತ್ತೊಂದು ಪ್ರಮುಖವಾದ ಒಂದು ವಿಚಾರ ಅಂದ್ರೆ ಆ ಗುತ್ತಿಗೆ ವಿಚಾರದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಆರೋಪವನ್ನ ಗುತ್ತಿಗೆದಾರರ ಸಂಘವನ್ನ ಆರೋಪ ಮಾಡಿತ್ತು. ಆ ಆರೋಪವನ್ನ ಜನರಿಗೆ ಮುಟ್ಟಿಸಲು ಹಾಗೂ ರಾಜ್ಯಾದ್ಯಂತ ಹೋರಾಟವನ್ನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಯಶಸ್ವಿಯಾಗಿದ್ದು ಪೋಸ್ಟರ್ ಅಭಿಯಾನವನ್ನ ಮಾಡೋದು, ಬ್ಯಾನರ್ಗಳನ್ನ ಹಾಕುದು, ಅಂದ್ರೆ 40% ಸ್ಕ್ಯಾಮ್ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಆರೋಪವನ್ನ ಇಟ್ಕೊಂಡು ಬಿಜೆಪಿ ವಿರುದ್ಧ ಸಾಕಷ್ಟು ಒಂದು ಹೋರಾಟವನ್ನ ಮಾಡಿ ಸರ್ಕಾರ ಬರೋದಕ್ಕೂ ಯಶಸ್ವಿಯಾಗಿತ್ತು. ಆದ್ರೆ ಸರ್ಕಾರ ಬಂದ ನಂತರ ಮತ್ತೆ ಅದೇ ಸಂಘದಿಂದ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಕೇಳಿ ಬಂದ್ರು. ಆ ಆರೋಪವನ್ನ ಜನರಿಗೆ ಮುಟ್ಟಿಸೋದಕ್ಕೆ ಹಾಗೂ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ಬಿಜೆಪಿ ಸಂಪೂರ್ಣ ವಿಫಲ ಆಗಿರುವಂತದ್ದು ರೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.